ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಎಲ್ಲರೂ ಆರೈಸಿದ್ರು. ಅದೇ ರೀತಿ ಗಿಲ್ಲಿ ಈಗ ಬಿಗ್ ಬಾಸ್ನಲ್ಲಿ ವಿಜೇತರಾಗಿದ್ದಾರೆ. ಈಗ ಬಿಗ್ ಬಾಸ್ನ ವಿಜೇತರಾದಂಥ ಗಿಲ್ಲಿ ಅವರ ಮನೆ ಮುಂದೆ ಇದ್ದೇನೆ. ಇದು ಅವರು ದಡದಪುರ ಗ್ರಾಮದ ಮನೆ ಆಗಿರುವಂಥದ್ದು. ಒಂದು ಪುಟ್ಟ ಮನೆ, ಸಾಕಷ್ಟು ಬಡತನದಿಂದ ಬೆಳೆದಂಥ ಗಿಲ್ಲಿ ಈಗ ಇವತ್ತು ಭಾಳ ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಜನರ ಆರೈಕೆ ಇತ್ತು, ಲಕ್ಷಾಂತರ ಜನರು ಆರೈಕೆಯನ್ನು ಮಾಡಿದರು ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಎಲ್ಲರೂ ಹೇಳ್ತಾ ಇದ್ರು ಗಿಲ್ಲಿ ಬಡವ್ರ ಮಗ ಆಗಿರುವಂಥ ಕಾರಣಕ್ಕೋಸ್ಕರ, ಜೊತೆಗೆ ಕೇವಲ ಬಡವರು ಅನ್ನೋದಕ್ಕಿಂತ ಆತ ಒಬ್ಬ ಟ್ಯಾಲೆಂಟೆಡ್, ಆ ಕಾರಣದಿಂದಾಗಿ ಅವನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆರೈಸಿದ್ರು. ಈಗ ಗಿಲ್ಲಿ ಗೆದ್ದಿದ್ದಾನೆ. ಜೊತೆಗೆ ಸಾಕಷ್ಟು ಜನರು ಅವ್ರನ್ನ ಹುಡ್ಕೊಂಡು ಅಭಿಮಾನಿ ಇರುವಂಥವರು, ಸಾಕಷ್ಟು ಅಭಿಮಾನಿಗಳು ಅವ್ರ ಮನೆಗೆ ಬರ್ತಾ ಇದ್ದಾರೆ. ಅವ್ರನ್ನೂ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಎಲ್ಲಿಂದ ಬಂದಿದ್ದೀರಿ ಸರ್? ಏನು ಅನಿಸುತ್ತೆ ಈ ಕ್ಷಣ ಅಂತ? ನಮಗೆ ಭಾಳ ಖುಷಿಯಾಗಿದೆ. ನಾವು ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಕೆಸ್ತೂರು ಪಕ್ಕ ಎಡಾನಹಳ್ಳಿಯವರು. ಅಲ್ಲಿಂದ ರಾತ್ರಿ 12 ಗಂಟೆಗಿಂತ ನಾವು ಟಿ ವಿ ನೋಡಿ ಗೆದ್ದಾದಮೇಲೆ ಖುಷಿಗೆ ರಾತ್ರಿ ನಿದ್ದೆನೇ ಮಾಡಲಿಲ್ಲ. 5 ಗಂಟೆಗೆ ಎದ್ದು ದಡಗನಪುರ ಅವರ ಗ್ರಾಮಕ್ಕೆ ಹೋಗಬೇಕು, ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ತಂದೆ ತಾಯಿ ಇದ್ದರೆ ಮಾತಾಡಿಸ್ಕೊಂಡು ಬರಬೇಕು ಅನ್ನೋ ಆಸೆಯಿಂದ ಅಲ್ಲಿಂದ ನಾವು ಬಂದಿದ್ದೀವಿ. ಏನು ಅನಿಸುತ್ತೆ? ನಮಗೆ ಭಾಳ ಖುಷಿಯಾಗೋಯ್ತು. ಗಿಲ್ಲಿ ಗೆದ್ದದ್ದು ನಮಗೆ, ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಖುಷಿ, ಇಡೀ ಕರ್ನಾಟಕಕ್ಕೆ ಖುಷಿಯಾಗೋಗಿದೆ. ಈಗ ಕರ್ನಾಟಕದ ಮನೆಯ ಮಗ, ಪ್ರತಿಯೊಬ್ಬರಿಗೂ ಮನೆ ಮಗನಂತೆ ಇವತ್ತು ಗಿಲ್ಲಿ ಎಲ್ಲರಿಗೂ ಮನಸ್ಸು ತುಂಬಿಟ್ಟಿದ್ದಾನೆ. ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಎಲ್ಲರೂ ಆರೈಸಿದ್ರು. ಅದೇ ರೀತಿ ಗಿಲ್ಲಿ ಈಗ ಬಿಗ್ ಬಾಸ್ನಲ್ಲಿ ವಿಜೇತರಾಗಿದ್ದಾರೆ. ಈಗ ಬಿಗ್ ಬಾಸ್ನ ವಿಜೇತರಾದಂಥ ಗಿಲ್ಲಿ ಅವರ ಮನೆ ಮುಂದೆ ಇದ್ದೇನೆ. ಇದು ಅವರು ದಡದಪುರ ಗ್ರಾಮದ ಮನೆ ಆಗಿರುವಂಥದ್ದು. ಒಂದು ಪುಟ್ಟ ಮನೆ, ಸಾಕಷ್ಟು ಬಡತನದಿಂದ ಬೆಳೆದಂಥ ಗಿಲ್ಲಿ ಈಗ ಇವತ್ತು ಭಾಳ ದೊಡ್ಡ ಸಾಧನೆಯನ್ನು ಮಾಡಿರುವಂಥದ್ದು. ಅದರಲ್ಲೂ ಕೂಡ ಸಾಕಷ್ಟು ಜನರ ಆರೈಕೆ ಇತ್ತು, ಲಕ್ಷಾಂತರ ಜನರು ಆರೈಕೆಯನ್ನು ಮಾಡಿದರು ಗಿಲ್ಲಿ ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಎಲ್ಲರೂ ಹೇಳ್ತಾ ಇದ್ರು ಗಿಲ್ಲಿ ಬಡವ್ರ ಮಗ ಆಗಿರುವಂಥ ಕಾರಣಕ್ಕೋಸ್ಕರ, ಜೊತೆಗೆ ಕೇವಲ ಬಡವರು ಅನ್ನೋದಕ್ಕಿಂತ ಆತ ಒಬ್ಬ ಟ್ಯಾಲೆಂಟೆಡ್, ಆ ಕಾರಣದಿಂದಾಗಿ ಅವನು ಗೆಲ್ಲಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಆರೈಸಿದ್ರು. ಈಗ ಗಿಲ್ಲಿ ಗೆದ್ದಿದ್ದಾನೆ. ಜೊತೆಗೆ ಸಾಕಷ್ಟು ಜನರು ಅವ್ರನ್ನ ಹುಡ್ಕೊಂಡು ಅಭಿಮಾನಿ ಇರುವಂಥವರು, ಸಾಕಷ್ಟು ಅಭಿಮಾನಿಗಳು ಅವ್ರ ಮನೆಗೆ ಬರ್ತಾ ಇದ್ದಾರೆ. ಅವ್ರನ್ನೂ ಮಾತಾಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಎಲ್ಲಿಂದ ಬಂದಿದ್ದೀರಿ ಸರ್? ಏನು ಅನಿಸುತ್ತೆ ಈ ಕ್ಷಣ ಅಂತ? ನಮಗೆ ಭಾಳ ಖುಷಿಯಾಗಿದೆ. ನಾವು ಮದ್ದೂರು ತಾಲೂಕು ಆತ್ಕೂರು ಹೋಬಳಿ ಕೆಸ್ತೂರು ಪಕ್ಕ ಎಡಾನಹಳ್ಳಿಯವರು. ಅಲ್ಲಿಂದ ರಾತ್ರಿ 12 ಗಂಟೆಗಿಂತ ನಾವು ಟಿ ವಿ ನೋಡಿ ಗೆದ್ದಾದಮೇಲೆ ಖುಷಿಗೆ ರಾತ್ರಿ ನಿದ್ದೆನೇ ಮಾಡಲಿಲ್ಲ. 5 ಗಂಟೆಗೆ ಎದ್ದು ದಡಗನಪುರ ಅವರ ಗ್ರಾಮಕ್ಕೆ ಹೋಗಬೇಕು, ಅವ್ರ ಮನೆ ಹತ್ರಕ್ಕೆ ಹೋಗಿ ಅವ್ರ ತಂದೆ ತಾಯಿ ಇದ್ದರೆ ಮಾತಾಡಿಸ್ಕೊಂಡು ಬರಬೇಕು ಅನ್ನೋ ಆಸೆಯಿಂದ ಅಲ್ಲಿಂದ ನಾವು ಬಂದಿದ್ದೀವಿ. ಏನು ಅನಿಸುತ್ತೆ? ನಮಗೆ ಭಾಳ ಖುಷಿಯಾಗೋಯ್ತು. ಗಿಲ್ಲಿ ಗೆದ್ದದ್ದು ನಮಗೆ, ನಮ್ಮ ಮಂಡ್ಯ ಜಿಲ್ಲೆಗೆ ಒಂದು ಖುಷಿ, ಇಡೀ ಕರ್ನಾಟಕಕ್ಕೆ ಖುಷಿಯಾಗೋಗಿದೆ. ಈಗ ಕರ್ನಾಟಕದ ಮನೆಯ ಮಗ, ಪ್ರತಿಯೊಬ್ಬರಿಗೂ ಮನೆ ಮಗನಂತೆ ಇವತ್ತು ಗಿಲ್ಲಿ ಎಲ್ಲರಿಗೂ ಮನಸ್ಸು ತುಂಬಿಟ್ಟಿದ್ದಾನೆ.